ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ರೈತನ ಮಾಲು ವಶಕ್ಕೆ ಪಡೆದ ವಾಣಿಜ್ಯ ಇಲಾಖೆ ಅಧಿಕಾರಿ, ಬೆಳೆಗಾರರ ಆಕ್ರೋಶ, ಪ್ರತಿಭಟನೆ, ತರಾಟೆ, ಕ್ಷಮೆ ಯಾಚನೆ ಒಂದೇ ದಾರಿ. ಸಾಗರ ತಾಲೂಕಿನ ಕುಗ್ರಾಮ ಕುಡುಗುಂಜಿ ರೈತ KH ಕೃಷ್ಣಮೂರ್ತಿ ಎನ್ನುವರು ತಮ್ಮ ಅಡಿಕೆ ತೋಟದಲ್ಲಿ ಬೆಳೆದ ಅಡಿಕೆಯನ್ನು ಸಾಗರದ APMCಗೆ ಬುಧವಾರ ಬೆಳಗ್ಗೆ ಮಿನಿ ಲಗೇಜ್ ವ್ಯಾನ್ ಒಂದರಲ್ಲಿ ತರುತ್ತಿರುವಾಗ ಪೇಟೆ ಸಮೀಪ ವಾಣಿಜ್ಯ ತೆರಿಗೆ ಇಲಾಖೆಯ ಜಿಲ್ಲಾ ವಿಶೇಷ ತನಿಖಾಧಿಕಾರಿ ಅಶೋಕ್ ಎನ್ನುವರು ರೈತ ಎನ್ನುವುದನ್ನು ಪರಿಗಣಿಸದೆ ಮತ್ತು ಪಹಣಿ ದಾಖಲೆ ಕೊಡುವುದಾಗಿ ತಿಳಿಸಿದರೂ ಕೇಳದೆ ಮಾಲನ್ನು ವಶಕ್ಕೆ ಪಡೆದ ಘಟನೆ ನಡೆದಿತ್ತು. ಈ ಮಾಹಿತಿ ತಿಳಿಯುತ್ತಿದ್ದಂತೆ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಖುದ್ದು ಬೆಳೆಗಾರ ಕೃಷ್ಣಮೂರ್ತಿ ಅವರ ಜೊತೆಗೆ ಪಹಣಿಯೊಂದಿಗೆ ವಾಣಿಜ್ಯ ಇಲಾಖೆ ಕಚೇರಿಗೆ ಹೋದರೆ ಅಲ್ಲಿದ್ದ ಸ್ಥಳೀಯ ಅಧಿಕಾರಿಗಳು ಯಾವುದೇ ಸಮರ್ಪಕ ಮಾಹಿತಿ ಒದಗಿಸಿಲ್ಲ. ಜೊತೆಯಲ್ಲಿ ಅಡಿಕೆ ವಶಕ್ಕೆ ಪಡೆದ ಅಧಿಕಾರಿ ಅಶೋಕ್ ಅವರು ಅಲ್ಲಿ ಪತ್ತೆ ಇರಲಿಲ್ಲ. 3 ಗಂಟೆಗೆ ಬರುವುದಾಗಿ ತಿಳಿಸಿ 6 ಗಂಟೆಯಾದರೂ ಅವರು ಬರದಿದ್ದಾಗ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಪದಾಧಿಕಾರಿಗಳು ಇತರ ಬೆಳೆಗಾರರು ವಾಣಿಜ್ಯ ತೆರಿಗೆ ಕಚೇರಿಯ ಎದುರು ಬಾಗಿಲು ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಪ್ರತಿಭಟನೆ ಉಗ್ರ ಸ್ವರೂಪ ತಳೆಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ವಾಣಿಜ್ಯ ತೆರಿಗೆಯ ಅಶೋಕ್ ಅವರು ರೈತರ ಸಮಕ್ಷಮ ಕ್ಷಮೆ ಯಾಚಿಸಿ ತಮ್ಮಿಂದ ತಪ್ಪು ನಡೆದಿರುವುದನ್ನು ಒಪ್ಪಿಕೊಂಡು ಇನ್ನು ಎಂದೂ ಕೂಡ ರೈತರಿಗೆ ಈ ರೀತಿ ತೊಂದರೆ ಕೊಡುವುದಿಲ್ಲ ಎಂದು ಬಹಿರಂಗ ಕ್ಷಮೆ ಕೇಳಿದರು. ಇದಕ್ಕೂ ಮುನ್ನ ಪ್ರತಿಭಟನೆಯಲ್ಲಿ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ಟ, UH ರಾಮಪ್ಪ, ಹಕ್ರೆ ಮಲ್ಲಿಕಾರ್ಜುನ್, ಚೇತನ್ ರಾಜ್ ಕಣ್ಣೂರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ದಿನೇಶ್ ಶಿರಿವಾಳ, RS ಗಿರಿ, ಹೂಬಾ ಅಶೋಕ್, ರಾಜಶೇಖರ್ ಹಂದಿಗೂಡು, ಸುದರ್ಶನ್, ರವೀಶ್, ಪ್ರವೀಣ್ ಸೇರಿದಂತೆ 100 ಬೆಳೆಗಾರರು ಪಾಲ್ಗೊಂಡಿದ್ದರು. ವಾಶಂ ರಾಮಚಂದ್ರ ಭಟ್ ಅವರ ಮಾತು ಹೀಗಿದೆ: ಯಾವುದೇ ಅಡಿಕೆ ಬೆಳೆಗಾರ ತನ್ನ ಜೇಬಿನಲ್ಲಿ ಪಹಣಿ ದಾಖಲೆ ಇಟ್ಟುಕೊಂಡೇ ತನ್ನ ಬೆಳೆಯನ್ನು ಮಾರುಕಟ್ಟೆಗೆ ತರುವ ಪದ್ಧತಿ ಇಲ್ಲ. ಇಂಥ ಸಾಮಾನ್ಯ ಜ್ಞಾನವೂ ಇಲ್ಲದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಯ ಕ್ರಮವನ್ನು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಉಗ್ರವಾಗಿ ಖಂಡಿಸುತ್ತದೆ. ಸರ್ಕಾರ ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ತಾಲೂಕಿನ ಕುಡುಗುಂಜಿಯ ಕೃಷ್ಣಮೂರ್ತಿ ಇವತ್ತು ಬೆಳಗ್ಗೆ APMCಗೆ ತಮ್ಮ ಅಡಿಕೆಯನ್ನ ವ್ಯಾನ್ನಲ್ಲಿ ತಗೊಂಡ್ಬರ್ತಾ ಇದ್ರು. ಅಂದವ್ರ ಅಡಿಕೆ ಕಂಪ್ನಿಗೆ ಅವರ ವ್ಯವಹಾರ ಇದೆ, ಅಲ್ಲಿಗೆ ಹಾಕಬೇಕು ಅಂತ ತಗೊಂಡ್ಬರ್ತಾ ಇರ್ಬೇಕಿದ್ರೆ ಸಣ್ಣಮನೆ ಸೇತುವೆ ಹತ್ರ ಕೈ ಮಾಡಿರ್ತಕ್ಕಂಥ ಟೇಸ್ಟರ್ಸ್ ಆಫೀಸರ್ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಕೈ ಮಾಡಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಎಲ್ಲರನ್ನ ಕೇಳಿದಾಗ ಅವ್ರು ಹೇಳಿದ್ದಾರೆ, ನಾನು ಅನ್ನವ್ರ ಅಡಿಕೆ ಕಂಪ್ನಿಗೆ ತಗೊಂಡು ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ಸ್ವಲ್ಪ ದಬ್ಬಾಳಿಕೆ ಮಾತುಗಳನ್ನು ಅವ್ರು ಆಡಿದ್ದಾರೆ. ಎಷ್ಟಿದೆ ನಿಮಗೆ ಅಂತ. ಅವ್ರ ಬಹುಶಃ RTC ತಂದಿಲ್ಲ. ಆದರೆ ಈಗೊಂದು ಕೆಲವು ದಿನಗಳ ಹಿಂದೆ ಆ ಮಾರುಕಟ್ಟೆಗೆ ಅಡಿಕೆ ತಂದಿದ್ದು ಅದ್ರದ್ದು ರಸೀಟ್ ಇತ್ತು ತೋರಿಸಿದಾಗ ಅದನ್ನು ತೋರಿಸಿದ್ರು, ನಿಮ್ಗೆ ಇಷ್ಟ ಅಡಿಕೆ ಹೇಗಾಗತ್ತೆ ಹಾಗಾಗತ್ತೆ ಈ ಥರದ ಒಂದು ಫೋರ್ಸ್ ಆಗಿ ಅವರನ್ನು ಆಪಾದನೆ ಮಾಡಿ ಅಡಿಕೆಯನ್ನು ತಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಆ ಅಡಿಕೆ ತಂದಿರೋದಕ್ಕೆ ಯಾವುದೇ ಒಂದು ರಸೀದಿಯನ್ನು ಸಹ ಟೇಸ್ಟರ್ಸ್ ಆಫೀಸರ್ ಅವ್ರಿಗೆ ಕೊಟ್ಟಿರೋದಿಲ್ಲ. ಇವತ್ತು ಇದು 11 ಗಂಟೆ ಹೊತ್ತಿಗೆ ನಡೆದಿರತಕ್ಕಂಥ ಘಟನೆ. ಸುಮಾರು 12 ಗಂಟೆಗೆ ನಮಗೆ ಈ ವಿಚಾರ ಗೊತ್ತಾದಾಗ ನಾವು ಅಡಿಕೆ ಬೆಳೆಗಾರ ಸಂಘದವ್ರು ಬಂದು ನಾವಿಲ್ಲಿ ಟೇಸ್ಟರ್ಸ್ ಆಫೀಸಿಗೆ ಬಂದು ಯಾರೂ ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಟೇಸ್ಟರ್ಸ್ ಆಫೀಸರ್ ಯಾರೂ ಇಲ್ಲ. ನಾವು ಮತ್ತು ಅನ್ನೋರ ಕಂಪ್ನಿ ಮ್ಯಾನೇಜರ್ ಬಂದು ನಾವು ಸ್ವಲ್ಪ ಗಲಾಟೆ ಮಾಡಿದಾಗ ಪಾಪ GST ಯಲ್ಲಿರ್ತಕ್ಕಂಥವ್ರು ನಮಗೆ ಸಹಕಾರವನ್ನು ಕೊಟ್ಟರು. ಯಾರಿದ್ದಾರೆ ಏನು ಅಂತೇಳಿ ಈ ಥರ ಅವ್ರಿಗೆ ಫೋನ್ ಮಾಡಿ ಮಾತನಾಡ್ಸಿದ್ರು. DC ಅವರು ನಮಗೆ ಫೋನಲ್ಲಿ ಮಾತನಾಡ್ತಾ, ನೋಡ್ರಿ 1 ಎಕರೆಗೆ ಅಷ್ಟು ಅಡಿಕೆ ಆಗುತ್ತಾ, ಇಷ್ಟು ಅಡಿಕೆ ಆಗುತ್ತಾ, ತರ್ಲಿಕ್ಕೆ ಸಾಧ್ಯನಾ ಹಾಗೆ ಹೀಗೆ ಅಂತ ಫೋನಲ್ಲಿ ಮಾತನಾಡಿದಾಗ ನಾನು ಹೇಳಿದೆ, ಅಡಿಕೆ ಬೆಳೆಗಾರ ಇವತ್ತು ಸದೃಢ ಆಗಿದ್ದಾನೆ. 2 ರಿಂದ 3 ವರ್ಷನೂ ಆತ ಅಡಿಕೆ ಇಟ್ಟು ವ್ಯವಹಾರ ಮಾಡುವಂಥ ವ್ಯವಸ್ಥೆಗಳಲ್ಲೂ ಇದೆ. ಮತ್ತೆ ಅಡಿಕೆ ಇಷ್ಟೇ ಬೆಳಿಬೇಕು ಅಂತೇನಿಲ್ಲಲ್ಲ, ಜಾಸ್ತಿ ಪ್ರಮಾಣದಲ್ಲೂ ಅಡಿಕೆ ಬೆಳೀತಾರೆ. ಹಾಗಾಗಿ ನೀವು ಈ ಥರ ಹೇಳಬಾರ್ದು ಅಂತ ಹೇಳಿದಾಗ, ಇಲ್ಲ ಅವರು RTC ತಂದಿಲ್ಲ ಹಾಗಿಲ್ಲ, ಇಲ್ಲ ತಂದು ತೋರಿಸ್ತಿದ್ರು, ನೀವು ಇದನ್ನು ನೋಡ್ಬೋದಿತ್ತು, ಮೊಬೈಲ್ನಲ್ಲಿ ಅವ್ರ ಸರ್ವೆ ನಂಬರ್ ಹೇಳಿದ್ರೆ ಸಿಗ್ತಿತ್ತು. ಇಲ್ಲ APMCಗೆ ಕಳಿಸ್ಬಿಟ್ಟು ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ನೀವು ದಂಡ ಹಾಕ್ಬೋದಿತ್ತು ಕಳ್ತಕ್ಕಂಥ ಅಂತ ಹೇಳಿದಾಗ, ಇಲ್ಲ 3 ಗಂಟೆಗೆ ನಾನು ಬಿಡ್ತೀವಿ, ನಾನು ಒಂಚೂರು ಹೊರಗಡೆ ಇದ್ದೀನಿ ಅಂತಂದ್ರು. ನಾವು ಸ್ವಲ್ಪ ಸ್ಪಂದನವನ್ನು ಮಾಡಿ 1:30 ಅಷ್ಟೊತ್ತಿಗೆ 1:30 ಆಗಿತ್ತು. ನಾವು ಸ್ಪಂದನ ಮಾಡಿ ಆಯ್ತು 3 ಗಂಟೆಗೆ ಬರ್ತೀವಿ. 3 ಗಂಟೆಗೆ ಬರ್ದಾದ್ರೆ ನಾವು 4 ಗಂಟೆಗೆ ಇದೆ ಅಡಿಕೆ ಬೆಳೆಗಾರ ಸಂಘ ಇಲ್ಲಿ ಬಂದು ಕೂರ್ತದೆ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಅವ್ರಿಗೆ ಕೊಟ್ಟಿದ್ವಿ. ಆದರೆ ನಾವು ಇಲ್ಲಿ 4 ಗಂಟೆಗೆ ಬಂದ್ರು, ಇಲ್ಲಿಯ ತನಕ ನೀವು ಯಾರು ಕೇಳುವಂಥ ವ್ಯವಸ್ಥೆ ಇಲ್ಲಿಲ್ಲ. ಬಹಳ ಬೇಸರ ಆಗುತ್ತೆ. ಒಬ್ಬ DC ನಂಬರ್ ನಮಗೆ ಇಲ್ಲಿ ಸಿಗ್ತಾ ಇಲ್ಲ. ಈ ಟ್ಯಾಕ್ಸ್ ಆಫೀಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ DC ನಂಬರು ಸಿಗ್ತಾ ಇಲ್ಲ. ಆ್ಯಕ್ಚುಯಲ್ ಯಾವುದೇ ಅಡಿಕೆ ಬೆಳೆಗಾರ RTC ಇಟ್ಕೊಂಡಾಗಲಿ ಇಲ್ಲಿ ತನಕ ನಡೆದು ಬಂದಿರತಕ್ಕಂಥ ಘಟನೆ
ಮನೇಲಿ ಇರ್ತಕ್ಕಂಥ ಅಡಿಕೆಯನ್ನ ಅಲ್ಲಿರ್ತಕ್ಕಂಥ ವ್ಯಾನ್ನವನಿಗೆ ಹೇಳಿ ಇಡೀ ಊರವರೆಲ್ಲರೂ ಸೇರಿ ಒಂದು ವ್ಯಾನಿಗೆ ಫುಲ್ ಆಗೋದಿಲ್ಲ. ಅವ್ರ ಮನೆಗೆ 4 ಮೂಟೆ, ಇವ್ರ ಮನೆಗೆ 4 ಮೂಟೆ, ಮತ್ತೊಬ್ಬರ ಮನೆಗೆ 4 ಮೂಟೆ, ಬೇರೆ ಬೇರೆ ಮಂಡಿಗಳಿಗೆ ಹೋಗ್ತಕ್ಕಂಥದ್ದನ್ನ ಒಂದು ವ್ಯಾನ್ನಲ್ಲಿ ಕಳಿಸ್ತಕ್ಕಂಥ ಪ್ರವೃತ್ತಿ ಈ ಭಾಗದಲ್ಲಿ ಸಾಗರ ಪ್ರಾಂತ್ಯದಲ್ಲಿ ನಡ್ಕೊಂಡ್ ಬಂದಿದೆ. ಇಲ್ಲಿ ತನಕ ಆರಂಭಿಗೆ ಹೋಗಿರ್ತಕ್ಕಂಥ ಮಾಲು ಅಲ್ಲಿ ಆಯಾ ಮಂಡಿಗಳಿಗೆ ಹೋಗಿ ಮರುದಿವಸ ಅವ್ನು ಬಂದು ತೂಕ ಮಾಡಿಸಿ ಬಿಲ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದೊಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನ ಅವರು ಅನುಮಾನಿಸ್ತಾ ಇದ್ದಾರೆ ಅಂದ್ರೆ APMC ಹೋಗಿರ್ತಕ್ಕಂಥ ಎಲ್ಲಾ ಮಾಲುಗಳು ಅವ್ನು ಊರ ಬೇಕಾದ್ರೆ ಖರೀದಿ ಮಾಡ್ಲಿರಿ, APMC ಹೋಗ್ತದೆ ಅಂದ್ರೆ ಅದು ಟ್ಯಾಕ್ಸ್ ಬರ್ತಾ ಇದೆಯಲ್ಲ, ಅವ್ರನ್ನ ಒಪ್ಕೊಳ್ಬೇಕಲ್ವಾ? ಆ ವಿಚಾರವನ್ನು ಮಾಡದೇ ಇರತಕ್ಕಂಥ ದಡ್ಡರು ಶ್ರೇಷ್ಠ ಆಫೀಸಾಗಿದ್ದಾರೆ ಅಂದ್ರೆ ಬಹಳ ಬೇಸರ ಸಂಗತಿ. ಈ ತರದ ಅಮಾನುಷವಾಗಿ ನಮ್ಮ ಅಡಿಕೆ ಬೆಳೆಗಾರರನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ಅಡಿಕೆ ಬೆಳೆಗಾರ ಸಂಘ ಖಂಡಿಸ್ತದೆ. ಇದು ಗೇಟ್ ಹತ್ರ ನಿಂತ್ಕೊಡಿ, ಕನಿಷ್ಠ ಒಂದು 25 ವೆಹಿಕಲ್ ರೈತರದ್ದು ಅಡಿಕೆ ಬರ್ತದೆ ಯಾರಿಗೆ. ನಾಳೆ ಗುರುವಾರ ಜಾಸ್ತಿ ಬರುತ್ತೆ, ಕನಿಷ್ಠ ಹೇಳಿದೆ ನಾನು. ಆಯ್ತು, ನೀವು ಆ ವೆಹಿಕಲ್ ನಿಲ್ಸಿ ಕೇಳಿ ಪಾಣಿ ಇದೆಯಾ ಅಂತ. ನನಗೆ ಆಗಿರೋ 72 ವರ್ಷಕ್ಕೆ ಇವತ್ತವರೆಗೆ ನನಗೆ ಗೊತ್ತಿಲ್ಲ ಪಾಣಿ ತಗೊಂಡು ಅಡಿಕೆ ತಗೊಂಡು ಯಾರಿಗೆ ಹೋಗ್ಬೇಕು ಅನ್ನುವಂತ. ಎಲ್ಲಿದೆ ಕಾಯ್ದೆ? ನಿಮ್ಮ ಮಾಲನ್ನ ನೀವು ಪಾಣಿ ಸಮೇತ ತಗೊಂಡು ಹೊರಗೆ ಮನೆಯಿಂದ ಹೊರಡಬೇಕು ಅನ್ನೋ ಕಾಯ್ದೆ ಎಲ್ಲಿದೆ? ಏನು ಅಡಿಕೆ ಬೆಳೆಗಾರರು ಅಂತ ಕೂಡ ದಡ್ರು ಸ್ವಲ್ಪ ಹೆದರಿಸ್ಬಿಟ್ಟು ದುಡ್ಡು ಕೊಡ್ತಾರೆ, ಇದೇ ನಿಮ್ಮ ಲೆಕ್ಕ. ಅದಕ್ಕಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮತ್ತು ಈ ಇಡೀ ದಿವಸ ವ್ಯಾನ್ ನಿಲ್ಸ್ಕೊಂಡಿದ್ದಾರೆ, ಅದಕ್ಕೆ ಬಾಡಿಗೆ ಕೊಡ್ಬೇಕಂತಂದು ಯಾರು? ಈಗ ಅಡಿಕೆ ತಗೊಂಡು ಹೋದ್ರೆ APMC ಬಹಳ ಫೈನ್ ಹಾಕಿರುತ್ತೆ. ಎಲ್ಲಿ ಇಟ್ಕೋಬೇಕು ಅಂತ ರೈತ? ಇದಕ್ಕೆಲ್ಲ ಅವ್ರು ಬಂದವ್ರು ಉತ್ತರ ಕೊಡ್ಬೇಕು. ಅಧಿಕಾರಿಗಳು ಈ ರೀತಿ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಮತ್ತೆ ಕುಂಟು ನೆಪಗಳನ್ನು ಇಟ್ಕೊಂಡು ರೈತರನ್ನ ಶೋಷಣೆ ಮಾಡೋದು, ಇದನ್ನು ಖಂಡಿತವಾಗಿಯೂ ಕೂಡ ಖಂಡಿಸ್ತೇವೆ. ಅಡಿಕೆ ರೈತರಿಗಿರ್ಬೋದು, ಯಾವುದೇ ಥರದ ರೈತರಿಗೆ ಈ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ತೊಂದರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಪರಿಸ್ಥಿತಿಯನ್ನು ಅಧಿಕಾರಿಗಳೇ ತಂದ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾಡಿಕೊಟ್ಟಿದೆ ಅಂದ್ರೆ ಹಳ್ಳಿನೂ ಖರೀದಿ ಮಾಡೋದಕ್ಕೆ, ನೇರ ಖರೀದಿ ಮಾಡೋದಕ್ಕೆ ಕಾಯ್ದೆನ ತಿದ್ದುಪಡಿ ಮಾಡಿಕೊಟ್ಟಿದ್ದಾರೆ. ಮನೆ ಬಾಗಿಲಲ್ಲಿ ಖರೀದಿ ಮಾಡ್ಕೊಂಡು ನೇರ APMC ಬರಬೇಕು ಅಂತಿಲ್ಲ, ನೇರ ಖರೀದಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೇನೆ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ APMCಗೆ ರೈತ ಅವನೇ ಖುದ್ದಾಗಿ ಮಾಲನ್ನು ತಗೊಂಡು ಹೋಗ್ತಿದ್ದಾನೆ ಅಂದ್ರೆ ಅವನ RTC ಜೋಬಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಎಲ್ಲೂ ನಿಯಮ ಇಲ್ಲ. ಅವನೇ ನೇರವಾಗಿ ಕುತ್ಕೊಂಡು ಹೋಗ್ತಾ ಇದ್ದಾನೆ, APMC ತಗೊಂಡು ಹೋಗ್ತಿದ್ದಾನೆ. ಟ್ಯಾಕ್ಸ್ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ತಗೊಬಂದು ನಾವು ಒಬ್ರಿದೀವಿ, ಅಧಿಕಾರಿ ನಾವು ಒಬ್ರಿದೀವಿ ಅನ್ನೋದನ್ನ ರೈತರಿಗೆ ತೋರಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ಬೇಕಿತ್ತು ಇವರು? ಕಳಮಾಲನ್ನು ಹೊಡಿತಾ ಇರ್ತಕ್ಕಂಥ ಬೇರೆ ಬೇರೆ ಕಳಮಾಲ್ಗಳು ಹೋಗ್ತಿದಾವೆ, ಅದಕ್ಕೆ ಇವರು ಟ್ಯಾಕ್ಸಿನ ಹೆಸರಿನಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ, DC ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಕೆಳ ಹಂತದ ನೌಕರರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಸಹಿತ GST ಆಫೀಸರ್ ಇಂದ ಹಿಡಿದು ಜೊತೆಗೆ ಮೇಲ್ ಹಂತದಲ್ಲಿ ಇರ್ತಕ್ಕಂಥವ್ರು ಸಹಿತ ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮಾಮೂಲಿ ಫಿಕ್ಸ್ ಮಾಡ್ಕೊಂಡು ಮಾಮೂಲಿ ಕೊಡುವಂತವನಿಗೆ ಬಿಟ್ಬಿಟ್ಟಿದ್ದಾರೆ. ಈಗ ರೈತನ ಹಿಡಿದು ಅವನ ಹತ್ರ ಇಲ್ಲಿ ತಗೊಬಂದು ಹಾಕೊಂಡಿದ್ದು ಯಾಕೆ ಗೊತ್ತಾ? ಸಂಜೆ ತನಕ ಕಾದಿದ್ದು ವಸೂಲಿ ಮಾಡೋದಕ್ಕಾಗಿ, ದುಡ್ಡು ಹಣ ಎತ್ತೋದಕ್ಕಾಗಿ, ಅವನಿಗೆ ಹಿಂಸೆ ಕೊಡೋದಕ್ಕಾಗಿ, ಅವನಿಗೆ ಕಿರುಕುಳ ಕೊಡೋದಕ್ಕಾಗಿ, ತಾನು ಮೂಲಕವಾಗಿ ಇವತ್ತಿನ ಖರ್ಚನ್ನ ಹಣ ವಸೂಲಿಗಾಗಿ ದಂಧೆ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆನ ಇವತ್ತೇನು DC ಹೊರಟಿದ್ದಾರೆ. ಇವತ್ತು ಜಾಯಿಂಟ್ ಕಮಿಷನರಿಗೆ ಮಾತಾಡಿದೆ. ಕಾರಣ ಬೆಳಗ್ಗೆ 12 ಗಂಟೆಯಿಂದ ಫೋನ್ ನಂಬರ್ನ ಒಬ್ಬ GST ಆಫೀಸರ್ ಹತ್ರ ಕೇಳಿದ್ರೆ ಇದೇ ಆಫೀಸರ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಎಷ್ಟು ಇವ್ರಿಗೆ ದುರಂಕಾರದ ಪರಮಾವಧಿ ಇವ್ರದ್ದು. ನಮಗೂ ಈ ಜನರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ ಇವರು, ನಮಗೂ ಈ ಜನರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಅಂದ್ರೆ ಈಗ ನಾ ಶಿವಕುಮಾರ್ ಹತ್ರ ಫೋನ್ ನಂಬರ್ ತಗೊಂಡು ಜಾಯಿಂಟ್ ಡೈರೆಕ್ಟರಿ ಫೋನ್ ಮಾಡಿ ಮಾತಾಡದೆ. ಈಗ ಅಂದ್ರೆ ಫೋನ್ ನಂಬರ್ ಕೊಡೋದಕ್ಕೂ ಸಾಧ್ಯ ಇಲ್ದಿರೋ ಸ್ಥಿತಿಯಲ್ಲಿ ಇವ್ರು ಇದ್ದಾರೆ ಅಂದ್ರೆ ಹಂಗಾದ್ರೆ ಅದು ಫೋನ್ ನಂಬರ್ ಸಾರ್ವಜನಿಕ ಅಲ್ವಾ? ಅದು ಸಾರ್ವಜನಿಕವಾಗಿ ಫೋನ್ ನಂಬರ್ ಕೊಡಬೇಕು, ಲಭ್ಯತೆ ಇರಬೇಕು ಅಂತಕ್ಕಂಥದ್ದಿಲ್ವಾ? ಎಲ್ಲ ಕಚೇರಿಯಲ್ಲಿ ಬೋರ್ಡ್ ಹಾಕಬೇಕು. ಇವ್ರ ಅಪ್ಪನ ಮನೆದಲ್ಲ ಇದು. ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ತೆರಿಗೆ ಹಣದಲ್ಲಿ ಇವ್ರಿಗೆ ಸಂಬಳ ಸಾಕ್ತಾ ಇರೋದು. ಅದಕ್ಕೆ ಫೋನ್ ನಂಬರ್ ಕೊಡದೇ ಇರೋ ಅಷ್ಟು ದುರಂಕಾರ ಇಲ್ಲಿ ಕುತ್ಕೊಂಡಿರೋ ಅಧಿಕಾರಿಗಿದೆ ಅಂದ್ರೆ, ಕೊಡೋದಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಇವರಿಗೆ?
ರೈತ ಅಂದ್ರೆ ಅಮಾಯಕ, ರೈತ ಅಂದ್ರೆ ಕೇಳ್ಕೊಂಡು ಹೋಗ್ಬಿಡ್ತಾನೆ, ರೈತ ಅಂದ್ರೆ ಹೋರಾಟ ಮಾಡೋದಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಇವ್ರು ಇದ್ರೆ ಅದು ತಪ್ಪು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ನಿಯಮಗಳ ಪ್ರಕಾರ ಕೆಲಸ ಮಾಡಬೇಕಾಗಿರ್ತದೆ. ಈ ಸರ್ಕಾರದ ನಿಯಮಗಳ ಪ್ರಕಾರ ನಾವು ಕೆಲಸ ಮಾಡಬೇಕಾದ್ರೆ ಒಂದೊಂದ್ಸರಿ ಈಗ ಏನಾಗ್ತೈತಿ ಅಂತಂದ್ರೆ ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ಎಲ್ಲಾ ವಿಚಾರದಲ್ಲೂ ಕೂಡ ಅವ್ರು ಹಿರಿಯರು, ಅವರಿಗೆ ಅದು ಫ್ರಾಕ್ಚರ್ ಆಗಿರ್ತಕ್ಕಂಥದ್ದು ನಾವು ಅದನ್ನ ನಾನು ನೋಡ್ಲಿಲ್ಲ. ನೋಡಿ ಅಡಿಕೆ ಮುಟ್ಟೆ ನೋಡಕ್ ಗಾಡಿ ಕೂರ್ಸ್ಕೊಂಡ್ ಬಂದಿದ್ದೀರಿ, ಅವ್ರನ್ನ ಗಾಡಿ ಒಳಗೆ ಕೂರ್ಸ್ಕೊಂಡ್ ಬಂದಿರಿ, ನೋಡಿ ಅಂತ ಏನ್ ಮಾತಾಡ್ತಾ ಇದ್ದೀರಿ ಈಗ? ಹೇಳಿ ಬಿಡ್ರಿ, ಹೇಳಿ ಬಿಡಿ. ಈಗ ಮೊದಲ ಅವ್ರನ್ನ ಕಟ್ಕತ್ತ ಬೇಡ, ರೈತ ಮಗ ಈಗ ಎಂತೂ ಬೇಡ. ನಮಗೆ ಅವ್ರ ಬಗ್ಗೆ ಗೌರವ ಭಾವನೆ ಅಂತಕ್ಕಂಥದ್ದು, ಅವರಿಗೆ ನಾವು ಆಗಿರ್ತಕ್ಕಂಥ ಮನಸ್ಸಿಗೆ ನೋವಾಗಂಗೆ ಬೆಳಿಗ್ಗೆ ತನಕ ಕೂಡ ನಡ್ಕೊಂಡಿರ್ಲಿಲ್ಲ. ಆದ್ರೆ ನಾವು